ಅದು ಜ್ಞಾನೋಕ್ತಿ ಪುಸ್ತಕ Proverbs chapter 22 verses 4. ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ಆದರೆ ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿದೆ. Proverbs chapter 22 verses 4. The reward for humility and fear of the Lord is riches and honor and life. ಆಮೇಲೆ ಅಲ್ಲಿ ನೋಡಿ, ಹ್ಯುಮಿಲಿಟಿ ಅಂದ್ರೆ ಏನಂದ್ರೆ ಅರ್ಥ? ಹ್ಯುಮಿಲಿಟಿ ಅಂದ್ರೆ ಏನು? ದೀನತೆ, ಅಲ್ಲಿ ತಗ್ಗಿಸುವಿಕೆ. ದೇವರೊಂದಿಗೆ ನಾವು ಏನ್ ಮಾಡ್ಬೇಕು? ಯಾವಾಗ ಸಹ ಎಷ್ಟು ಜನ ತಗ್ಗಿಸಿ ಬಂದಿದ್ದೇವೆ. ಏನೇ ಪ್ರಾಬ್ಲಮ್ ಆಗಲಿ ದೇವರ ಮುಂದೆ ನಾವು ಸರೆಂಡರ್ ಆಗೋಣ. ಇವತ್ತು ಜೇನಸೆಸ್ ಸಾಕ್ಷಿ ಹೇಳಿ ಒಂದು ಉಂಗುರ ಬಿಸಾಡಿ ಹೋಗ್ತಾನೆ. ಉಂಗುರದಿಂದ ಎತ್ತಿದ್ರೆ ಉಂಗುರ ಖಂಡಿತ ಸಿಗ್ತಿರ್ಲಿಲ್ಲ. ಉಂಗುರ ಹೋಗಿ ಮತ್ತೆ ನೋಡುವ ದೇವರು ನನಗೆ ಇಂಪಾರ್ಟೆಂಟ್ ಅಂತ ನಾವು ತಗ್ಗಿಸಿ ಬರುವಾಗ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದನೇದಾಗಿ ದೀನ ಭಾವ, ನಂತರ ಎರಡನೇದಾಗಿ ಫಿಯರ್ ಆಫ್ ದ ಲಾರ್ಡ್. ಯೆಹೋವನ ಭಯ ಏನ್ ಮಾಡ್ತದೆ ಅಂತ ಗೊತ್ತಿಲ್ಲ. ಒಂದು ರಿಚಸ್ ಅಂತ ಹೇಳಿದ್ರೆ ಸಂಪತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಹಾನರ್ ಅಂದ್ರೆ ಗೌರವ, ಲೈಫ್ ಅಂದ್ರೆ ಜೀವ. ಎಷ್ಟು ಜನರಿಗೆ ಬೇಕು ಇವತ್ತು? ಸಂಪತ್ತು, ಗೌರವ, ಜೀವ. ಎಲ್ಲರಿಗೂ ಇದು ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಅನ್ಯರಿಗೆ ಸಹ ಬೇಕು, ದೇವರ ಮಕ್ಕಳಿಗೆ ಸಹ ಬೇಕು. ಆದ್ರೆ ದೇವರು ಇವತ್ತೊಂದು ನಮಗೊಂದು ವಾಕ್ಯದ ಮೂಲಕ ಮಾತನಾಡ್ತಾನೆ. ನೀನು ದೀನಭಾವ ಉಳ್ಳವನಾಗಿದ್ರೆ, ನೀನು ನನಗೆ ಭಯ ಪಡುವುದಾದ್ರೆ ನಿನ್ನನ್ನು ನಾನು ಸಂಪತ್ತಿನಿಂದ ತುಂಬಿಸ್ತೇನೆ, ನಿನಗೆ ನಾನು ಗೌರವವನ್ನು ಕೊಟ್ಟು ಸನ್ಮಾನಿಸ್ತೇನೆ, ನಿನಗೆ ನನ್ನ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ಯಾರಿಗೆ ಭಯ ಪಡಬೇಕು? ದೇವರಿಗೆ ಭಯ ಪಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಾವು ದೇವರಿಗೆ ಭಯಪಟ್ಟರೆ ಈ 3 ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇದೆಲ್ಲ ಎಲ್ಲಿಂದ ಬರ್ತದೆ? ಹಿಂದಿನಿಂದ ಬರ್ತದೆ. ಒಂದಕ್ಕೊಂದು ನೂಕಿ ಬರ್ತದೆ. ನಾನು ಹೇಳ್ತೇನೆ, ಬಿಡುಗಡೆ ಆಗುವಾಗ ಹೇಗೆ ಬಿಡುಗಡೆ ಆಗ್ತದೆ ಗೊತ್ತಿಲ್ಲ? ಒಂದರ ನಂತರ ದೇವರು ಬಿಡುಗಡೆ ಕೊಡ್ತಾರೆ. ನಂಬ್ತೇನೆ ಇವತ್ತು ನಿಮಗೆ ಅದೇ ರೀತಿ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರ ಭಯ ನಮಗೆ ಇವತ್ತು ಬೇಕು. ಅಲ್ಲಿ ಸಾಧಾರಣವಾಗಿ ಇವತ್ತು ಏನಿಲ್ಲ, ದೇವರ ಭಯ ಇಲ್ಲ. ಎಷ್ಟು ಜನ ಹೇಳ್ತಾರೆ, ದೇವರೇ ನಿನ್ನ ಭಯವನ್ನು ನನಗೆ ಕಲಿಸು. ಅಲ್ಲಿ ದೇವರ ಭಯ ನಮಗೆ ಇವತ್ತು ಬಂದ್ರೆ ನಮ್ಮ ಚರಿತ್ರೆ ಬದಲಾಗ್ತದೆ, ನಮ್ಮ ಜೀವಿತ ಬದಲಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಯೋಬನ ಬಗ್ಗೆ ನಾವು ನೋಡುವುದಾದ್ರೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿದೆ. ಉಚ್ಚ ದೇಶದಲ್ಲಿ ಯೋಬನೆಂಬ ಒಬ್ಬ ವ್ಯಕ್ತಿಯಿಂದ ಅವನು ಏನ್ ಮಾಡ್ತಿದ್ದಂತೆ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ ಅಂತ ಬೈಬಲ್ ಹೇಳ್ತದೆ. ಅಲ್ಲಿ ಯೋಬನ ಬಗ್ಗೆ ಸ್ಟಾರ್ಟ್ ಆಗುವುದು ಏನಂತ ಹೇಳಿದ್ರೆ, ಅವನು ಯಾರು? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಂತೆ. ಎಷ್ಟರ ಮಟ್ಟಿಗೆ ಭಯಭಕ್ತಿ ಉಳ್ಳವ ಅಂತ ಹೇಳಿದ್ರೆ, ಅವನ ಮಕ್ಕಳು ಪಾಪ ಮಾಡಿದ ಭಯದಿಂದ ಅವರಿಗೋಸ್ಕರ ಏನ್ ಮಾಡ್ತಿದ್ದವ? ದೇವರಿಗೆ ಅಜ್ಜವನ್ನು ಕೊಡ್ತಿದ್ದ, ಅವರಿಗೆ ತೊಂದರೆ ಆಗಬಾರದು ಎಂಬುದಾಗಿ. ನಾನು ಹೇಳ್ತೇನೆ, ದೇವರ ಭಯದಲ್ಲಿ ನೀನು ಜೀವಿಸುವುದಾದ್ರೆ, ನಾನು ಹೇಳ್ತೇನೆ, ಕಷ್ಟ ಬರುವುದಿಲ್ಲ ಅಂತ ಅಲ್ಲ, ಹೋರಾಟ ಬರುವುದಿಲ್ಲ ಅಂತ ಅಲ್ಲ, ಅವಮಾನ ಬರುವುದಿಲ್ಲ ಅಂತ ಹೇಳ, ಅದರ ಮಧ್ಯೆ ನಿನ್ನ ತಾಳೆಯನ್ನು ಎತ್ತುವಂತೆ ದೇವರು ಮಾಡುತ್ತಾರೆ. ಎಷ್ಟು ಜನ ನಂಬ್ತೀರಿ? ಅದರ ನಡುವೆ ನಿನಗೆ ಸಂಪತ್ತನ್ನು ಕೊಡುವ ಒಬ್ಬ ದೇವರಿದ್ದಾನೆ. ಅದರ ಮಧ್ಯೆ ನಿನಗೆ ಜೀವವನ್ನು ಕೊಡುವ ದೇವರಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಾತು ಹೇಳಿದ್ದು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಮತ್ತೆ ಹೇಳಿ, ಅನೇಕವಿದ್ದರು ಅವೆಲ್ಲವುಗಳಿಂದ ಬಿಡಿಸ್ತಾನೆ. ಬಿಡಿಸ್ತಾನೆ ಅಂತ ಹೇಳಿದ್ರೆ ಬಿಡಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಯೋಬನ ಭಯಭಕ್ತಿಯಾಗಿದ್ದ. ಅವನ ಮಕ್ಕಳನ್ನು ಕಳೆದುಕೊಂಡ, ಹೆಂಡತಿಯ ವಿರೋಧವನ್ನು ಅನುಭವಿಸಿದ, ಸ್ನೇಹಿತರ ವಿರೋಧವನ್ನು ಅನುಭವಿಸಿದ. ಆದರೆ ಬೈಬಲ್ ಹೇಳ್ತದೆ, 40ನೇ ಅಧ್ಯಾಯದಲ್ಲಿ ಬರುವಾಗ ಅವನು ಕಳೆದುಕೊಂಡದಕ್ಕೆ ಬದಲಾಗಿ 2ರಷ್ಟು ಹೊಂದಲು ಕಾರಣ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಎಷ್ಟು ನಂಬ್ತೀರಿ? ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗ್ತೇನೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ರೆ, ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ ಅದರಲ್ಲಿ 7ನೇ ವಾಕ್ಯ ಓದಿರಿ. Psalm number 34 verse 7. ಯೆಹೋವನ ಭಯಭಕ್ತಿಯುಳ್ಳವನ ಸುತ್ತಲೂ ಯಾರಂತೆ? ಆತನ ದೂತರು ದಂಡಿಲಿಸಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ದೇವರಿಗೆ ಭಯಪಡುವುದಾದ್ರೆ ಪರಲೋಕದ ಸೈನ್ಯ ನಿಮಗೆ ಬರ್ತದೆ. ಎಷ್ಟು ನಂಬ್ತೀರಿ? ದೇವರ ಗಾಳಿಯಿಂದ ನಾವು ಸೋತು ಹೋಗುವುದಿಲ್ಲ.
ಇವತ್ತು ನಮಗೊಂದು ಗಾಳಿ ಇದೆ, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೀವು ಇವತ್ತು ತನಕ ಉಳಿದದ್ದು ಎಷ್ಟೇ ಉಳಿದಿದ್ದೀರಿ, ಪ್ರೈಸ್ ದಿ ಲಾರ್ಡ್. ಏನೇ ಬಂತು ಹಲ್ಲೆಲೂಯಾ, ಅದರ ಮಧ್ಯೆ ದೇವರು ನಿಲ್ಲಿಸಿದ್ದಾರೆ. ನನಗೊಂದು ಗಾಡು ಹೇಳ್ರಿ, ನನಗೊಂದು ಗಾಡು ಉಂಟು, ನನಗೊಂದು ಪ್ರೊಟೆಕ್ಷನ್ ಉಂಟು. ಹಲ್ಲೆಲೂಯಾ, ನನ್ನ ದೇವರೇ ನನಗೆ ಪ್ರೊಟೆಕ್ಷನ್ ಆಗಿದ್ದಾನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ತನ್ನ ಕಾವಲುಗಾರನಾಗಿ ಕಾಪಾಡ್ತಾನೆ. ಹಲ್ಲೆಲೂಯಾ. ನಂತರ ವಾಕ್ಯದಲ್ಲಿ ಪ್ರಾಯದ ಸಿಂಹವಾದರೂ ಹೊಟ್ಟೆಗಿಲ್ಲದೆ ಹಸಿದವು ಯೆಹೋವನಲ್ಲಿ ನಿರೀಕ್ಷಿಸುವವನಿಗೆ ಹೇಳ್ರಿ ಯಾವ ಮೇಲಿನ ಕೊರತೆ ಇಲ್ಲ. ಹೇಳ್ರಿ ಯಾವ ಮೇಲಿನ ಕೊರತೆ ಇಲ್ಲ. ಅಲ್ಲಿ ನನಗೆ ಖುಷಿ ಆದ ಪ್ರಾಯದ ಸಿಂಹ. ಅಲ್ಲಿ ಪ್ರಾಯ ಸಿಂಹ ಅಂತ ಹೇಳಿದ್ರೆ ಬುದ್ಧಿಗೆ ಅಲ್ಲ, ಯಂಗ್ ಲಯನ್, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಯೌವನ ಪ್ರಾಯದ ಅಂದ್ರೆ ಗಟ್ಟಿಯಾಗಿರುವ ಸಿಂಹಕ್ಕೆ ಏನ್ ಮಾಡ್ತದೆ, ಅದು ಏನ್ ಮಾಡ್ತದೆ, ಅದು ಆಹಾರವನ್ನು ಹುಡುಕದೆ ಹೋಗುದಿಲ್ಲ ಅಂತೆ. ಆಮೇಲೆ ಅಂದ್ರೆ ಅದಕ್ಕೆ ಶಕ್ತಿ ಉಂಟು, ಅಷ್ಟು ಸಾಮರ್ಥ್ಯ ಉಂಟು. ಒಂದು ಪಕ್ಷ ಅದು ಫೈಲ್ ಆಗಿರಬಹುದು, ಆದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ಹೇಳ್ರಿ ನನಗೆ ಕೊರತೆ ಇಲ್ಲ, ಹೇಳ್ರಿ ನನಗೆ ಕೊರತೆ ಇಲ್ಲ, ಹೇಳ್ರಿ ಅದರಲ್ಲಿ ನಾನು ಕೊರತೆಯಲ್ಲಿ ಇರುವುದೇ ಇಲ್ಲ. ಹೇಳ್ರಿ ಡಿಕ್ಲೇರ್ ಮಾಡ್ರಿ, ಯಾಕಂದ್ರೆ ನನಗೊಂದು ಭಯ ಉಂಟು, ನನ್ನ ದೇವರ ಭಯ. ಓ ದೇವರ ಭಯಭಕ್ತಿ ಉಳ್ಳವರ ಸುತ್ತಲೂ ಅದನ್ನು ಕಾವಲಿರಿಸಿ ಕಾಪಾಡುವುದು ಮಾತ್ರವಲ್ಲ, ಅವನಿಗೆ ಯಾವ ಕೊರತೆ ಬರುವುದಿಲ್ಲ ಅಂತ ಸತ್ಯವೇದ ಹೇಳ್ತಾ ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನೋಡುವಾಗ ಎರಡು ರೀತಿಯ ಭಯವನ್ನು ನಾವು ನೋಡ್ತೇವೆ. ಒಂದು ಫಿಯರ್ ಆಫ್ ಗಾಡ್ ಅಂದ್ರೆ ದೇವರ ಭಯ, ಎರಡನೇದು ಸ್ಪಿರಿಟ್ ಆಫ್ ಫಿಯರ್. ಹಲ್ಲೆಲೂಯಾ, ಭಯದ ಆತ್ಮ. ಆಮೇಲೆ ಹಲ್ಲೆಲೂಯಾ, ಎರಡು ರೀತಿಯಲ್ಲಿ ಉಂಟು, ಒಂದು ದೇವರಿಂದ, ಒಂದು ಸೈತಾನನಿಂದ. ಹಲ್ಲೆಲೂಯಾ, ಸೈತಾನನಿಂದ. ಹಲ್ಲೆಲೂಯಾ, ದೇವರು ಕೊಟ್ಟ ಆತ್ಮ ನಮಗೆ ಭಯದ ಆತ್ಮ ಅಲ್ಲ, ಭಯದ ಆತ್ಮ ಅಲ್ಲ. ಹಲ್ಲೆಲೂಯಾ, ಧೈರ್ಯದ ಆತ್ಮ, ಧೈರ್ಯದ ಆತ್ಮ, ಧೈರ್ಯದ ಆತ್ಮ. ಹಲ್ಲೆಲೂಯಾ, ನಾನು ಧೈರ್ಯ ಉಳ್ಳವನ, ಎಷ್ಟು ಧೈರ್ಯವಾಗಿದ್ದೀನಿ. ಆಮೇಲೆ ಏನೇ ಬಂದರೂ ಸಹ ನಾನು ಧೈರ್ಯಗೆಡುವುದಿಲ್ಲ. ನನ್ನೊಳಗೊಂದು ಆತ್ಮ ಉಂಟು, ಅದು ದೇವರ ಆತ್ಮ. ಅಲ್ಲಿ ದೇವರ ಆತ್ಮ ಇವತ್ತು ನಿಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ. ನನಗೆ ದೇವರ ಆತ್ಮ ನಿಮಗೆ ಇದ್ರೆ ಸಾಕು, ಅವನು ನಿಮಗೆ ತಿಳುವಳಿಕೆಯನ್ನು ಕೊಡ್ತಾನೆ, ಅವನು ನಿಮಗೆ ಜ್ಞಾನವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡು ರೀತಿಯ ಆ ಭಯದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಭಯ, ಫಿಯರ್, ಇದಕ್ಕೆ ನಾವು ನೋಡ್ತೇವೆ ಇಬ್ರು ಪದದ ಅರ್ಥ ನೀವು ನೋಡುವುದಾದ್ರೆ ಅಲ್ಲಿ ಯಾರೇ ಅಂತ, ಯಾರೇ ಅಂತ ಹೇಳಿದ್ರೆ ರೆವರೆನ್ಸ್ ಅಂದ್ರೆ ಏನು, ಗೌರವ, ರೆಸ್ಪೆಕ್ಟ್. ಯಾರಿಗೆ ಕೊಡುದು? ದೇವರಿಗೆ ಕೊಡುದು. ಆಮೇಲೆ ಹಲ್ಲೆಲೂಯಾ, ದೇವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಆಮೇಲೆ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ, ದೇವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡುದು? ಆಮೇಲೆ ದೇವರನ್ನು ತಿಳಿದುಕೊಳ್ಬೇಕು. ಇವತ್ತು ನಾವು ಎಷ್ಟೆಲ್ಲ ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ನಂಬ್ತೀನಿ ಈ ವಾಕ್ಯ ಮುಗಿಯೋದ್ರೊಳಗಾಗಿ ನಮ್ಮ ಜೀವಿತದಲ್ಲಿ ಕೆಲವೊಂದು ದೇವರು ಬದಲಾವಣೆ ತಂದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ದೇವರ ವಾಕ್ಯ ಜ್ಞಾನೋಕ್ತಿ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಸೊಲೊಮೋನ್ ಅನ್ನೋದು ಬರೀತಾನೆ. ಜ್ಞಾನೋಕ್ತಿ ಪುಸ್ತಕ ಪ್ರೊವರ್ಬ್ ಚಾಪ್ಟರ್ 9 verses 10. ಅಲ್ಲಿ ನೋಡಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನೋಡಿ, ಇಂಗ್ಲಿಷ್ ನಲ್ಲಿ ಅದು ಟ್ರಾನ್ಸ್ಲೇಷನ್ ಇನ್ನೂ ಚೆನ್ನಾಗಿ ಬರೆಯಲ್ಪಟ್ಟಿದೆ. 9:10 Proverbs 9:10. ನೋಡಿ, ಅಲ್ಲಿ is the beginning of the wisdom. ಜ್ಞಾನಕ್ಕೆ ಮೂಲವು. ಮತ್ತೆ knowledge of the holy one is insight. ಇನ್ನೊಂದು ಟ್ರಾನ್ಸ್ಲೇಷನ್ ಆಗ್ತದೆ, knowledge of the holy one is understanding. ಆಮೇಲೆ ಹಲ್ಲೆಲೂಯಾ, ಅಂದ್ರೆ ಈ ಪರಿಶುದ್ಧನನ್ನು ನಾವು ಇವತ್ತು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ, ಎಷ್ಟು ಜನ ತಿಳಿದುಕೊಳ್ಳಿಕ್ಕೆ ರೆಡಿಯಾಗಿ ನಾನು ನಂಬ್ತೇನೆ. ಹಲ್ಲೆಲೂಯಾ, ಇವತ್ತು ನಾವು ದೇವರನ್ನು ತಿಳಿಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ವಾಕ್ಯದ ಮೂಲಕ ನಾವು ಇವತ್ತು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ, ಇವತ್ತು ನಾನು ನಂಬ್ತೇನೆ ದೇವರ ಭಯ ನಮ್ಮ ಜೀವಿತದಲ್ಲಿ ಆಶೀರ್ವಾದ ತರ್ತದೆ. ಎಷ್ಟೇ ನಂಬ್ತೀರಿ? ಹಲ್ಲೆಲೂಯಾ, ದೇವರ ಆಶೀರ್ವಾದ ತರ್ತದಾಗಿದೆ. ಇವತ್ತು ಅನೇಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಭಯ ಉಂಟು. ರೋಗದ ಭಯ, ಭೂತದ ಭಯ, ಕೆಲವು ರೀತಿಯಲ್ಲಿ ಭಯ, ಸಾಲದ ಭಯ, ಎಲ್ಲ ಭಯ ಉಂಟು. ಆ ಭಯ ಹೋಗ್ಬೇಕಾದ್ರೆ ಯಾರ ಮೇಲೆ ಭಯ ಇಡಬೇಕು? ದೇವರ ಮೇಲೆ ಭಯ ಇಡಬೇಕು. ದೇವರ ಮೇಲೆ ಭಯ ಇಡುವಾಗ ಎಲ್ಲ ಭಯ ಏನಾಗ್ತದೆ? ಹೋಗ್ತದೆ. ಎಷ್ಟೇ ಹೇಳ್ತೀನಿ, ಎಲ್ಲ ಭಯ ಹೋಗ್ತದೆ. ಆಮೇಲೆ ದೇವರ ಮೇಲೆ ಭಯ ಇಡುವ, ಫಸ್ಟ್ ದೇವರನ್ನು ತಿಳಿದುಕೊಳ್ಳುವ, ದೇವರ ಸಮ್ಮುಖದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಹಲ್ಲೆಲೂಯಾ, ನಾನು ಹೇಳಿದೆ ಈ ದೇವರಿಗೆ ಗೌರವ ಕೊಡಬೇಕು ನಾವು. ಅಲ್ಲಿ ಗ್ರೀಕ್ ಪದದ ಅರ್ಥ ಸಹ ನಾವು ನೋಡುವುದಾದ್ರೆ ಅಲ್ಲಿ ಪೋವಸ್ ಅಂತ ಹೇಳಿದ್ರೆ ಅದೇ ಮೀನಿಂಗ್ ಬರ್ತದೆ. ರೆವರೆನ್ಸ್ ಅಂದ್ರೆ ಏನು? ಗೌರವ. ಅಲ್ಲಿ ದೇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಒಂದು ಹೆಂಡತಿ ಗಂಡನಿಗೆ ಎಷ್ಟೇ ಕ್ಲೋಸ್ ಇದ್ರು ಸೇರ್ ಕೊಡ್ತಾರೆ, ಗೌರವ ಕೊಡ್ತಾರೆ. ಹೌದು, ತಂದೆಗೆ ಮಕ್ಕಳು ಏನ್ ಕೊಡ್ತಾರೆ? ಕೊಡ್ತಾರಿಲ್ಲ. ಅವ್ರು ಎಷ್ಟೇ ಕ್ಲೋಸ್ ಇರ್ಲಿ ಅದೊಂದು ರೆಸ್ಪೆಕ್ಟ್ ಕೊಡೋದುಂಟು. ನಮ್ಮ ದೇವರು ಸಹ
ಸ್ವಗೌರವವನ್ನು ಕಾಪಾಡುವ ದೇವರಾಗಿದ್ದಾನೆ. ಅಲ್ಲಿ ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರಿಗೆ ಗೌರವವನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ಕೊಡುವಾಗೆ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸತ್ಯವೇದ ಪುಸ್ತಕದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯಕ್ಕೆ ನೀವು ಹೋಗುವುದಾದ್ರೆ 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಅಭಿನಾದಾಬ ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಅಭಿನಾದಾಬನ ಆ ಮನೆಯಲ್ಲಿ ಏನಿರ್ತದೆ? ದೇವರ ಮಂಜೂಷ ಇರ್ತದೆ. ಆಮೇಲೆ ದೇವರ ಮಂಜೂಷ ಇರ್ತದೆ. ದೇವರ ಮಂಜೂಷ ಅಲ್ಲಿರುವುದು ಯಾರಿಗೆ ಗೊತ್ತಾಗ್ತದೆ? ದಾವೀದನಿಗೆ ಗೊತ್ತಾಗ್ತದೆ. ದಾವೀದನಿಗೆ ಗೊತ್ತಾದ ಕೂಡಲೇ ಅವನು ಏನ್ ಮಾಡ್ತಾರೆ ಗೊತ್ತುಂಟಾ? ಅಲ್ಲಿಂದ ಅಭಿನಾದಾಬನ ಮನೆಯಿಂದ ಏನ್ ಮಾಡ್ತಾರೆ? ಆ ಮಂಜೂಷವನ್ನು ತರಲಿಕ್ಕೆ, ಯೆರೂಸಲೇಮಿಗೆ ತರಲಿಕ್ಕೆ ಅವರು ಪ್ಲಾನ್ ಮಾಡುವುದಕ್ಕೋಸ್ಕರ ಪ್ಲಾನ್ ಮಾಡಿ ನಂತರ ನಾವು ನೋಡ್ತೇವೆ ಅವನು ಏನ್ ಮಾಡ್ತಾರಂತೆ? ಕೊಳಲು, ಕಿನ್ನರಿ, ತುಂತೂರಿ, ಜಂಗರಿ ಎಲ್ಲದರ ಮೂಲಕ ಆರಾಧನೆ ಮಾಡುವ ಟೀಮ್ ಅಲ್ಲಿಟ್ಟು ಸಂತೋಷದಿಂದ ಏನ್ ಮಾಡ್ತಾರೆ? ಮೆರವಣಿಗೆ ಒಂದಿಗೆ ಎಲ್ಲಿಗೆ ತರ್ತಾರೆ? ಯೆರೂಸಲೇಮಿಗೆ ತರ್ತಾರೆ. ಈ ಯೆರೂಸಲೇಮಿಗೆ ತರುವಾಗ ನಾವು ನೋಡ್ತೇವೆ, ವಾಕ್ಯ ಓದ್ರಿ, 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ. 2 ಸಾಮುವೇಲ್ ಚಾಪ್ಟರ್ 6 verse 6. ಅವರು ನಾಕೋನನ ಕಣಕ್ಕೆ ಬಂದಾಗ, ಎಲ್ಲಿಗೆ ಬರುವಾಗ? ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಮಂಜೂಷವನ್ನು ನೋಡಿ, ಅಲ್ಲಿ ಉಜ್ಜನು ಯಾರಾಗಿದ್ದಾರೆ? ಅಭಿನಾದಾಬನ ಮಗ. ಹಲ್ಲೆಲೂಯಾ. ಅಭಿನಾದಾಬನ ಮಗ ಉಜ್ಜ. ಇಷ್ಟ ತನಕ ದೇವರ ಮಂಜೂಷ ಎಲ್ಲಿತ್ತು? ಇವರ ಮನೆಯಲ್ಲಿತ್ತು. ಆಮೇಲೆ ಇವರ ಮನೆಯಲ್ಲಿತ್ತು. ಇವರು ಡೈಲಿ ನೋಡ್ತಾ ಇದ್ರು, ದೇವರ ಮಂಜೂಷವನ್ನು ನೋಡ್ತಾ ಇದ್ರು. ಈಗ ಅದನ್ನೊಂದು ಬಂಡಿಯಲ್ಲಿ, ಎತ್ತಿನ ಬಂಡಿಯಲ್ಲಿ ಅವರು ಇಲ್ಲಿಗೆ ಯೆರೂಸಲೇಮಿಗೆ ತರಲಿಕ್ಕೆ ಹೋಗುವಾಗ ಬಂಡಿ ಹೊಡೆದಿದ್ದದ್ದು ಯಾರು? ಉಜ್ಜನು. ಈ ಉಜ್ಜನು ಏನ್ ಮಾಡ್ತಾರೆ? ಅದು ಬರ್ತಾ ಇರುವಾಗ ಒಂದು ಕಡೆಯಲ್ಲಿ ಏನಾಗ್ತದೆ? ಆ ದೇವರ ಮಂಜೂಷ ಏನಾಗ್ತದೆ? ಎಡವುವಾಗ, ಬೀಳ್ಲಿಕ್ಕೆ ಹೋಗುವಾಗ ಉಜ್ಜನು ಏನ್ ಮಾಡ್ತಾನೆ ಗೊತ್ತಾನೆ? ಏನ್ ಮಾಡ್ತಾನೆ? ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನನ್ನು ಏನ್ ಮಾಡಿದಂತೆ? ಹತ ಮಾಡಿದ. ಹತ ಅಂದ್ರೆ ಏನು? ಸಾಯಿಸಿದಂತೆ. ಯಾರು? ದೇವರು ಸಾಯಿಸಿದಂತೆ. ನಿಮಗೆ ಅರ್ಥ ಆಗ್ತದ? ಆಮೇಲೆ ಅವನು ಏನ್ ಮಾಡ್ಲಿಕ್ಕೆ ಹೋದದ್ದು? ಹಿಡಿಲಿಕ್ಕೆ. ಎಂತಕ್ಕೆ ಹಿಡಿಲಿಕ್ಕೆ ಹೋದದ್ದು? ಮಂಜೂಷವನ್ನು ಹಿಡಿಲಿಕ್ಕೆ ಹೋದದ್ದು. ಯಾಕೆ? ಅದು ಬೀಳ್ತದೆ ಅಂತ. ನಿಮಗೆ ಏನ್ ಅನಿಸ್ತದೆ? ಅವನು ಹಿಡಿಲಿಕ್ಕೆ ಹೋದ ತಪ್ಪ ಅಂತ ಏನ್ ಅನಿಸ್ತದೆ? ಇದು ಪ್ರಶ್ನೆ ಬರ್ತದೆ. ದೇವರು ಯಾಕೆ ಅವನನ್ನು ಕೊಂದದ್ದು? ಅವನು ಮಂಜೂಷವನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆಲ್ಲ ಹೋದದ್ದು. ಹಾಗೆಲ್ಲ ಅನಿಸಿದ್ರು. ಹೌದಲ್ಲ? ಮಂಜೂಷವನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆಲ್ಲ ಅವನು ಕೈ ಚಾಚಿದ್ದು. ಅವನು ಯಾಕೆ ಸತ್ತದ್ದು ಎಂಬುದಾಗಿ ಸದನವಾಗಿ ನಮ್ಮ ತಲೆಗೆ ಬರ್ತದೆ. ಅಲ್ಲೇ ನಾನು ಇವತ್ತು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೇನೆ. ನಾವು ಬಿದ್ದಾಗ ದೇವರು ಎತ್ತುತ್ತಾನೆ, ದೇವರು ಬಿದ್ದಾಗ ನಾವು ಎತ್ತಿದ್ದು ಯಾರು ಅಲ್ಲ. ಅರ್ಥ ಆಗ್ತದ? ನಾವು ಬಿದ್ದಾಗ ಯಾರು ಎತ್ತಬೇಕು? ಹೌದು, ದೇವರು ಬಿದ್ದಾಗ ನಮಗೆ ಎತ್ತಲಿಕ್ಕೆ ಆಗ್ತದ? ಒಂದು ಕಾರಣ ಅದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ 2 ಕಾರಣ ಏನು ಗೊತ್ತುಂಟ? ಈ ಉಜ್ಜನು ಏನ್ ಗೊತ್ತುಂಟ? ಡೈಲಿ ಈ ಮಂಜೂಷವನ್ನು ನೋಡ್ತಾ ಇದ್ದ ಮನೆಯಲ್ಲಿ. ಅಂದ್ರೆ ಏನು? ಡೈಲಿ ಅವನು ಮಂಜೂಷವನ್ನು ಎಲ್ಲಿ ನೋಡ್ತಿದ್ದ? ಅವನ ಮನೆಯಲ್ಲಿ ನೋಡ್ತಿದ್ದ. ಮನೆಯಲ್ಲಿ ಬರುವಾಗ ಬೀಳುವಾಗ ಅವನಿಗೆ ಏನಿಲ್ಲ? ರೆಸ್ಪೆಕ್ಟ್ ಇಲ್ಲ. ಏನು? ಆ ಮಂಜೂಷದ ಬಗ್ಗೆ ಏನಕ್ಕೆ ಆಗಿಲ್ಲ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೆಲ್ಲೂಯ್ಯ ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರಿಗೆ ಸಿಟ್ಟು ಬಂತು. ಅಲ್ಲಿ ಸಿಟ್ಟು ಬಂದು ಏನ್ ಮಾಡಿದ್ರು? ಅವನನ್ನು ಏನ್ ಮಾಡಿದಂತೆ? ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೆಲ್ಲೂಯ್ಯ. ನೀವು ಹೇಳಿ ಫಾಸ್ಟ್ ಇದು ಹಳೆ ಒಡಂಬಡಿಕೆ ಅಲ್ಲ ಅಂತ ಹೇಳ್ತೀವಿ. ಹೊಸ ಒಡಂಬಡಿಕೆಯನ್ನು ತೋರಿಸ್ತೇನೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬನ್ನಿ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಾಕ್ಯ. ಅನಾನೀಯನೆಂಬ ಒಬ್ಬ ಮನುಷ್ಯನು, ನೋಡಿ, ಸಫೈರ ಎಂಬ ಅವನ ಹೆಂಡತಿ ಇಲ್ಲಿ ನೋಡಿ, ಅವರಿಗೊಂದು ಭೂಮಿ ಇತ್ತು. ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಏನಂತೆ? ಒಂದು ಭಾಗವನ್ನು ಬಚ್ಚಿಟ್ಟು ನೋಡಿ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದೇನು?
ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದೀಯ ಅಂದನು. ಹಾ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಹಾ. ಬಿದ್ದು ಪ್ರಾಣ ಬಿಟ್ಟನು. ಅವನೇನಾದ? ಬಿದ್ದು ಪ್ರಾಣ ಬಿಟ್ಟ. ನಂತರ ಕೇಳಿದವರೆಲ್ಲರಿಗೂ ಮಹಾ ಭಯ ಆಯಿತು. ಕೇಳಿದವರಿಗೆಲ್ಲ ಮಹಾ ಭಯವಾಯಿತು. ಆಗ ಯೌವನಸ್ಥರು ಎದ್ದು ಹಾ. ಅವನನ್ನು ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಮೂಡಿಟ್ಟರು. ಹಾ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಹಾ. ಒಳಗೆ ಬಂದಳು. ಹ್ಮ್. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿ ಇಷ್ಟೇ ಹಣಕ್ಕೂ ಹಾ. ನನಗೆ ಹೇಳು ಎಂದು ಕೇಳಲು ಈಗ ಪೇತ್ರನ ಅವಳ ಹತ್ರ ಹೆಂಡತಿ ಹತ್ರ ಕೇಳಿದ, ಇಷ್ಟಕ್ಕೆ ಮಾರಿದ್ದ ಅಂದ್ರೆ ಗಂಡ ಹೇಳಿದ ಹಾಗೆ ಅವರ ಹತ್ರ ಪ್ರಶ್ನೆ ಕೇಳ್ತಾರೆ. ಮತ್ತೆ ಆಕೆಯು ಹಾ. ಹೌದು, ಇಷ್ಟಕ್ಕೆ ಅಂದಳು. ಹಾ. ಆಗ ಪೇತ್ರನು ಆಕೆಗೆ, ಹ್ಮ್. ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ನೀವಿಬ್ಬರು ಕರ್ತನ ಆತ್ಮವನ್ನು ಪರೀಕ್ಷಿಸಿದ್ರಿಂದ ಯಾಕೆ ಒಡಂಬಡ್ತೀರಿ? ಹಾ. ಅಗೋ, ನಿನ್ನ ಗಂಡನನ್ನು ಮೂಡಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ. ಹಾ. ನಿನ್ನನ್ನು ಹೊತ್ತುಕೊಂಡು ಹೋಗುವರು ಹಾ. ಎಂದು ಹೇಳಿದನು. ಹಾ. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಇಲ್ಲಿ ನೋಡಿ, ಇಬ್ಬರು ಗಂಡ ಹೆಂಡತಿಯರು ಏನಾಗ್ತಾರೆ? ಪ್ರಾಣ ಬಿಡ್ತಾರೆ. ಯಾಕೆ ಪ್ರಾಣ ಬಿಡ್ತಾರೆ? ಸುಳ್ಳಿ ಅಂತಾರೆ. ಅವ್ರು ಸುಳ್ಳಿ ಅಂತಾರೆ. ಆಮೇಲೆ ಯಾರ ಮುಂದೆ ಸುಳ್ಳು ಹೇಳೋದು ಅವರು? ದೇವರ ಮುಂದೆ. ಹಲ್ಲೆಲೂಯಾ. ದೇವರ ಮುಂದೆ. ಆಕ್ಚುಲಿ ನಾವು ದೇವರ ಮುಂದೆ ಏನು ಹೇಳ್ಬೇಕು? ದೇವರ ಮುಂದೆ ನಮ್ಮ ಹೃದಯ ಓಪನ್ ಇರಬೇಕು. ಓಪನ್ ಮಾಡಿ ಇರ್ತೇವೆ ದೇವರ ಮುಂದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಮುಂದೆ ಯಾವುದು ಸಹ ಮುಚ್ಚಿ ಮರೆಯಲ್ಲ, ಎಲ್ಲ ದೇವರಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಇವರು ಹೇಳಿದ್ರು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಕೊಡ್ತೇನೆ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಇವರು? ಅರ್ಧ ಇಟ್ಟು ಬಚ್ಚಿಟ್ಟು ಉಳಿದದ್ದು ಕೊಡ್ತಾರೆ. ಹಾಗೆ ಹೇಳ್ತಾರೆ, ಅದ್ರ ಮೊದಲ ಸಹ ನೀಡದಿತ್ತು, ನಂತರ ಸಹ ನೀನು ಯಾಕೆ ಸುಳ್ಳು ಹೇಳಿದಿ? ಪವಿತ್ರಾತ್ಮನನ್ನು ಯಾಕೆ ದುಃಖಪಡಿಸಿದಿ ಎಂಬುದಾಗಿ ಅವರು ಹೇಳಿದ್ರಿಂದ ಅವರಿಬ್ಬರ ಏನಾಯ್ತು? ಯಾಕೆ ಗೊತ್ತುಂಟ? ಇದಕ್ಕೆ ಕಾರಣ ಒಂದು, ಅವರು ಯಾರಿಗೆ ಗೌರವ ಕೊಡಲಿಲ್ಲ? ದೇವರಿಗೆ ಗೌರವ ಕೊಡಲಿಲ್ಲ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ದೇವರಿಗೆ ಗೌರವ ಕೊಡ್ಬೇಕಂತ ದೇವರು ಇಷ್ಟಪಡ್ತಾರೆ. ನಿಜವಾಗಿ ದೇವರು ನಮ್ಮೊಟ್ಟಿಗೆ ಫ್ರೆಂಡ್ಲಿ ಆಗಿರ್ತಾನೆ, ದೇವರನ್ನು ಪ್ರೀತಿಸ್ತಾನೆ, ನಿಜ ಎಲ್ಲ ಮಾಡ್ತಾನೆ. ಆದ್ರೆ ಇವತ್ತು ದೇವರಿಗೆ ಅವರಿಗೆ ಒಂದು ಸ್ಥಾನ ಉಂಟು. ಅವರು ಸ್ವಗೌರವವನ್ನು ಕಾಪಾಡುವ ದೇವರನ್ನೇ. ಅವರಿಗೊಂದು ಬೇರೆ ಒಂದು ಏನುಂಟು? ರೆಸ್ಪೆಕ್ಟ್ ಉಂಟು. ಆ ರೆಸ್ಪೆಕ್ಟ್ ಅನ್ನು ಅವ್ರು ಏನ್ ಮಾಡೋದಿಲ್ಲ? ಬಿಟ್ಟುಕೊಡೋದಿಲ್ಲ. ಆಮೇಲೆ ಇವತ್ತು ನಾನು ಹೇಳ್ತೇನೆ, ನೀವು ಆ ರೆಸ್ಪೆಕ್ಟ್ ಕೊಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ರು ನಾವು ಮೊದಲು ಯಾರಿಗೆ ಭಯಪಡ್ಬೇಕಂತೆ? ದೇವರಿಗೆ ಭಯಪಡ್ಬೇಕಂತೆ. ಅಲ್ಲಿ ಯೆಶಾಯ ಪ್ರವಾದಿ ಬರೀತಾನೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ರಿ, ಅವನು ತನ್ನ ದುಃಖವನ್ನು, ತನ್ನ ಜನರ ಬಗ್ಗೆ ನನ್ನ ಬಗ್ಗೆ ತಿಳುವಳಿಕೆಯನ್ನು ನೋಡಿ ಅವರು ಮಾತನಾಡ್ತಾರೆ. ಯೆಶಾಯ ಬರೆದ ಪ್ರವಾದ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಿಂದ ನೋಡು, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಏನಂತೆ? ಯೆಹೋವನು ಮಾತನಾಡುತ್ತಿದ್ದಾನೆ. ನೋಡಿ, ಅಲ್ಲಿ ದೇವರು, ನಾನು ಸಾಕಿ ಸಲಹಿದ ಮಕ್ಕಳು ನನಗೇನು ಮಾಡಿದ್ದಾರೆ? ದ್ರೋಹ ಮಾಡಿದ್ದಾರೆ. ಅಲ್ಲಿ ನೋಡಿ, ಎತ್ತು ಏನ್ ಮಾಡ್ತಾರಂತೆ? ಯಜಮಾನನನ್ನು. ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು ಇಸ್ರೇಲ್ ಜನರಿಗೂ ತಿಳುವಳಿಕೆ ಇಲ್ಲ. ನನ್ನ ಪ್ರಜೆ ಏನಾಗುವುದಿಲ್ಲ, ಆಲೋಚಿಸುವುದಿಲ್ಲ. ಅಲ್ಲಿ ಒಂದು ಕತ್ತೆ ಯಜಮಾನನಿಗೆ ಗೊತ್ತು ಮಾಡ್ತಾನೆ. ಇವತ್ತು ನಮ್ಮ ಯಜಮಾನ ಯಾರು? ನಮ್ಮ ಯೇಸು ಸ್ವಾಮಿ ನಮ್ಮ ಯಜಮಾನ. ಅವರ ಬಗ್ಗೆ ಇವತ್ತು ಗೊತ್ತು ಮಾಡಬೇಕು. ನಾನು ಇವತ್ತು ನಿಮಗೆ ಈ ವಾಕ್ಯದ ಆಧಾರದ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇವರ ಪ್ರಸನ್ನತೆ ಯಾವ ಸಹ ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು. ಅಲ್ಲಿ ದೇವರ ಪ್ರಸನ್ನತೆಯಲ್ಲಿ ಏನುಂಟು? ಎಲ್ಲ ಆಶೀರ್ವಾದಗಳುಂಟು. ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೊಡ್ಡ ಬಿಡುಗಡೆ ಉಂಟು. ಇವತ್ತು ನೋಡಿ, ನಾವು ದೇವರಿಗೆ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತೇವೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಿಮ್ಮ ಪ್ರಿಯರು ಏರ್ಪೋರ್ಟ್ಗೆ ಬರ್ತಾರೆ, 9 ಗಂಟೆಗೆ ಬರ್ತಾರೆ ಅಂತ ಇಸ್ಕೊಳ್ಳಿ. 9 ಗಂಟೆಗೆ ನೀವು ಎಷ್ಟು ಗಂಟೆಗೆ ಹೋಗ್ತೀರಿ? ಎಷ್ಟು ಗಂಟೆ ಹೋಗ್ತೀರಿ? ನಿಮ್ಮ ಪ್ರಿಯರು ಎಷ್ಟು ಗಂಟೆ ಹೋಗ್ತೀರಿ ಏರ್ಪೋರ್ಟ್ಗೆ ಹೋಗಿ? ಅರ್ಧ ಗಂಟೆ ಬೇಗ 8:30 ಹೋಗ್ತೀರಲ್ಲ ಪ್ರಿಸಲ್. ಆಮೇಲೆ ಕರೆಕ್ಟ್ ಬೇಗ ಹೋಗ್ತೀವಿ. ಟ್ರೈನಲ್ಲಿ ಬರೋದಂತ ಸಹ ನಾವು ಮೊದಲೇ ಹಾಜರಿರ್ತೇವೆ. ಯಾಕೆ? ಅವರು ಕಾಯಿಸಬಾರ್ದಂತ. ಅದೇ ರೀತಿ ದೇವರು ಸಹ ಅಲ್ಲೆಲ್ಲೂಯಾ. ನೀವು ಹೇಳಿದ್ರೆ ನಾನು ಬೆಳಿಗ್ಗೆ 5 ಗಂಟೆಗೆ ಪ್ರಾರ್ಥನೆ ಮಾಡ್ತೇನೆ ಹೇಳಿದ್ರೆ 4:45ಕ್ಕೆ ದೇವರು ಕಾಯ್ತಾ ಇರ್ತಾರೆ. ಆಮೇಲೆ ದೇವರು ಕಾಯ್ತು ವೇಟ್ ಮಾಡ್ತಿದ್ದಾರೆ. ನನ್ನ ಮಗಳು ಹೇಳಿದ್ದಾಳೆ 5 ಗಂಟೆಗೆ ನನ್ನ ಹತ್ರ ಮಾತನಾಡ್ತಾಳೆ ಅಂತ. ನಮಗೆ 5 ಗಂಟೆ ಆಗಿ ಸ್ವಲ್ಪ ಉದ್ದಾರಿಸಿ ಕೇಳುದು, ನಾನು ಸಾಕಿ ಸಲಹಿದ ನನ್ನ ಮಕ್ಕಳೇ ನನ್ನನ್ನು ತಿಳಿಯಲಿಲ್ಲ. ನಾವು ಆತನ ಸ್ವಂತ
ಮಕ್ಕಳು. ಹೌದು friends. ಬಾಡಿಗೆ ಮಕ್ಕಳು ಒಳ್ಳೆ ಅರ್ಥ ಮಾಡಿಕೊಂಡಿದ್ದಾರೆ. ಎಷ್ಟು ಜನ ನಾನು ಇವತ್ತು ಅರ್ಥ ಮಾಡಿಕೊಳ್ತೇನೆ, ನಾನು ಇವತ್ತು ನನ್ನ ದೇವರನ್ನು ಅರ್ಥ ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ದೇವರ ಭಯ. ಹಲ್ಲೆಲೂಯಾ. ಅಂದ್ರೆ ಭಯ ಅಂತ ಹೇಳಿದ್ರೆ ದೇವರಿಗೆ ಗೌರವ ಕೊಡಬೇಕು ನಾವು. ಹಲ್ಲೆಲೂಯಾ. ಅವರು ಪ್ರೇಸರ್ ಅಬ್ರಹಾಮನ ಬಗ್ಗೆ ನೀವು ನೋಡೋದಾದ್ರೆ ಸಹ ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ಜೆನೆಸಿಸ್ ಚಾಪ್ಟರ್ 22 ಅಲ್ಲಿ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಆ ಅಬ್ರಹಾಮನಿಗೆ ಒಂದು ಮಗುವನ್ನು ಕೊಡ್ತಾರೆ. ಹೌದಾ ಪ್ರೇಸರ್? ಮಗುವನ್ನು ಕೊಡ್ತಾರೆ. ಮಗುವನ್ನು ಕೊಟ್ಟ ಮೇಲೆ ಅಬ್ರಹಾಮನ ಯಾರೊಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ? ಮಗನೊಟ್ಟಿಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೊಂದಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳು ಕೊಟ್ಟದ್ದು ಅಬ್ರಹಾಮ ಯಾರನ್ನು ಮಾಡಿದ? ದೇವರನ್ನು ಮಾಡಿದ. ಇವತ್ತು ಕೆಲವರು ಹಾಗೆ ದೇವರಿಗೆ ಕಾರು ಕೊಡು, ಕಾರು ಕೊಟ್ಟು ನಾನು ಪ್ರತಿ ಸಂಡೆ ಹೇಳಿ ಮತ್ತೆ ಚರ್ಚಿಗೆ ಬರ್ತೇನೆ. ಕಾರು ಕೊಟ್ಟದ್ದು ಮತ್ತೆ ಚರ್ಚ್ ಮಾಡೋದಿಲ್ಲ. ಸೈತಾನ ತಂದು ಆಮೇಲೆ ಹಲ್ಲೆಲೂಯಾ ಪ್ರಾರ್ಥನಾ ಕೂಟ ಉಂಟೆ ಹೇಳಿದ್ರೆ ನನಗೆ ಕಾರಿದ್ರು ಹೋಗ್ಬೋದಲ್ಲ, ಮತ್ತೆ ಪೆಟ್ರೋಲ್ ಹಾಕ್ಬೇಕಲ್ಲ ಅಂತಾನೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಶತ್ರುವಾದವು ನಮ್ಮನ್ನು ವಂಚಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ ಹಲ್ಲೆಲೂಯಾ, ನೀನು ದೇವರಿಗೋಸ್ಕರ ಏನಾದರೂ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೇವರೇ ಕೊಡ್ತಾರೆ. ಎಷ್ಟು ಜನ ನಮ್ಮ ತಿಳಿಯುವುದು ಇಲ್ಲಿಂದ ಕೆಲವರ ಜೀವಿತದಲ್ಲಿ ಕೆಲವೊಂದು ಬ್ಲೆಸ್ಸಿಂಗ್ ಇನ್ನು ಬರಬೇಕಾಗಿದೆ. ಅಲ್ಲಿ ಅದನ್ನು ಇವತ್ತು ಕೊಡ್ಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನೀವು ರೆಡಿ ಆಗಿರುವುದಾದ್ರೆ, ನೀವು ಇವತ್ತು ದೇವರಿಗೆ ಗೌರವ ಕೊಡುವುದಾದ್ರೆ, ನಾನು ಹೇಳ್ತೇನೆ ದೇವರ ಕಡೆಗೆ ಇವತ್ತು ತಿರುಗಿ ಬರುವ ಆತನ ಮನೆಗೆ ಬನ್ನಿರಿ, ಆತನ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನಂತ ವಾಕ್ಯ ಹೇಳ್ತಾನೆ. ಹಲ್ಲೆಲೂಯಾ. ನೋಡಿ, ಈ ಅಬ್ರಹಾಮ ಯಾರನ್ನು ಮರೆತ? ದೇವರನ್ನು ಮರೆತ. ಇಡೀ ದಿನ ಮೊದಲೆಲ್ಲ ಅಬ್ರಹಾಮ ದೇವರೊಟ್ಟಿಗೆ ಒಂದು ಕನೆಕ್ಷನ್ ಇತ್ತು ತುಂಬಾ. ಈಗ ಮಕ್ಕಳಾದದೇ ಸಹ ಯಾರೊಟ್ಟಿಗೆ ಕನೆಕ್ಷನ್ ಆಯ್ತು? ಮಗುವಿನೊಂದಿಗೆ ಕನೆಕ್ಷನ್ ಸ್ಟಾರ್ಟ್ ಆಯ್ತು. ಆಗ ದೇವರು ಏನ್ ಮಾಡಿದ್ರು ಗೊತ್ತಾ? ಈಗ ಅಬ್ರಹಾಮನನ್ನು ಪರೀಕ್ಷೆ ಮಾಡ್ತೇನೆ. ಅಲ್ಲಿ ನನ್ನ ಮೇಲೆ ಅವರು ಭಯಭಕ್ತಿ ಇಟ್ಟಿದ್ದಾನೆ, ನನ್ನ ಮೇಲೆ ಅವರು ರೆಸ್ಪೆಕ್ಟ್ ಇಟ್ಟಿದ್ದಾನೆ ಅಂತ ನಾನು ಇವತ್ತು ತಿಳಿದುಕೊಡ್ತೇನೆ ಅಂತ ಹೇಳಿ ದೇವರು ಏನ್ ಮಾಡ್ತಾರೆ ಗೊತ್ತಾ? ಅಬ್ರಹಾಮನ ಜೊತೆ ಮಾತನಾಡ್ತಾರೆ. ನಿನ್ನ ಒಬ್ಬನೇ ಪ್ರಿಯ ಮಗ ಆಗಿರ್ತಾರೆ. ಏನೋ ಹೇಳೋದು? ನಿನ್ನ ಪ್ರಿಯ ಮಗ. ಯಾಕೆ ಪ್ರಿಯ ಮಗ ಅಂದ್ರೆ ಇವನಿಗೆ ಕೊಟ್ಟ ಮೇಲೆ ಯಾರು ಮಾಡ್ತ? ಅದರ ಮೊದಲು ಯಾರು ಪ್ರಿಯ ಆಗಿದ್ರು ಅವನಿಗೆ? ದೇವರು ಪ್ರಿಯ ಆಗಿದ್ರು ಅವನಿಗೆ. ಆಮೇಲೆ ದೇವರು ಹೇಳಿದ ಕೂಡಲೇ ಎಲ್ಲ ಬಿಟ್ಟ, ಪಾರಂಪರ್ಯ ಬಿಟ್ಟ, ಎಲ್ಲ ಬಿಟ್ಟ, ದೇವರಿಂದ ಹೋದ. ದೇವರು ಅವನಿಗೆ ಪ್ರೆಸ್ ಮಾಡಿದ ಮೇಲೆ ಅವರ ಪ್ರೀತಿಯಲ್ಲಿ ಏನಾಯ್ತು? ಆಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿ, ಅಲ್ಲಿ ನೋಡಿ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ ಅವನಿಗೆ ನಿನ್ನ ಒಬ್ಬನೇ ಮಗನನ್ನು ನನಗೆ ಮೋರಿಯ ಬೆಟ್ಟದಲ್ಲಿ ಹೋಗಿ ಏನ್ ಮಾಡ್ಬೇಕು? ಯಜ್ಞವನ್ನು ಕೊಡ್ಬೇಕಂತ ಹೇಳುವಾಗ ಅಲ್ಲಿ ಅಬ್ರಹಾಮ ಏನ್ ಮಾಡಿದ್ರು ಗೊತ್ತಾ? ಅಲ್ಲಿ ದೇವರಿಗೆ ವಿಧೇಯನಾಗ್ತಾ ಇದ್ದಾರೆ. ದೇವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಗ್ಯಾರಂಟಿ ಇತ್ತು, ನನ್ನ ಉಪ್ಪಿನ ಪ್ರಾಯದಲ್ಲಿ ನನಗೆ ಮಕ್ಕಳನ್ನು ಕೊಟ್ಟರೆ ಹಲ್ಲೆಲೂಯಾ ಅದು ಸತ್ತು ಬೂದಿ ಒಂದು ತಿರುಗಿ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತ ಮಾಡಿ. ಎಷ್ಟು ಜನ ನಂಬ್ತೀವಿ? ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಕಳೆದುಕೊಂಡ ಎಲ್ಲ ಆಶೀರ್ವಾದ ನಿಮಗೆ ತಿರುಗಿ ಕೊಡ್ಲಿಕ್ಕೆ ಒಂದು ಶಕ್ತನಾದ ದೇವರಾಗಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನೆಲ್ಲ ಕಳೆದುಕೊಂಡಿಯಲ್ಲ ಅದನ್ನು ಡಬಲ್ ಪೋರ್ಷನ್ ಆಗಿ ದೇವರು ಕೊಡ್ಲಿಕ್ಕೆ ಒಂದು ಸಿದ್ಧನಾಗಿದ್ದಾನೆ. ಇವತ್ತು ದೇವರು ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ. ನೀನು ನನ್ನನ್ನು ತಿಳಿದುಕೊಂಡಿದ್ದೀಯಾ? ನೀನು ನನಗೆ ಭಯಪಡುತ್ತಾ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದ್ರೆ ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಆ ಸಮಯದಲ್ಲಿ ಅವನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗನನ್ನು ಕರ್ಕೊಂಡೋಗಿ ಏನ್ ಮಾಡ್ತಾರೆ? ಅವನ ಮೇಲೆ ಕಟ್ಟಿಗೆಯನ್ನು ಹೊರಿಸಿ ಆ ಮೋರಿಯ ಬೆಟ್ಟಕ್ಕೆ ಹೋಗಿ ಅವನ ಕಾಲುಗಳನ್ನು ಕಟ್ತಾರೆ, ಕೈಗಳನ್ನು ಕಟ್ಟಿ ಅವನು ಕೈ ಏನು ಕತ್ತಿ ಎತ್ತುವಾಗ ದೇವರು ಏನು ಹೇಳಿದ್ರು ಗೊತ್ತಾ? ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 22 ವರ್ಸಸ್ 12. ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಸಮರ್ಪಿಸುವುದಕ್ಕೆ ಹಿಂಜರಿಯದಿಲ್ಲದಿದ್ದ ನೋಡಿ, ನೀನು ದೇವರಲ್ಲಿ ಈಗ ತೋರ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಆ ಒಂದು ಅವನ ರೆಸ್ಪೆಕ್ಟ್ ಎಷ್ಟು ದೇವರಲ್ಲಿ ಉಂಟು ಎಂಬುದಾಗಿ ಗೊತ್ತಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರಿಗೆ ಒಂದು ಗೌರವವನ್ನು ಕೊಡುವ, ನಮ್ಮ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವ. ಇವತ್ತು ನಾನು ನಿಮಗೆ ಒಬ್ಬರು ದೊಡ್ಡ ಸೇವಕರಿದ್ರು, ಅವರೊಂದು ಬುಕ್ ಬಂದಿದ್ರಂತೆ. ಅದರಲ್ಲಿ NB ಅಲ್ಲ, NB ಏನಂದ್ರೆ ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್. ಅಂದ್ರೆ ಬೈಬಲ್ ಓದೋದು ಏನಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ಅಲ್ಲಿ
ಅವರ ಆ ಒಂದು ಅಂದ್ರೆ ಫಸ್ಟ್ ಎದ್ದುಕೊಂಡು ಏನ್ ಮಾಡಬೇಕು? ಎಷ್ಟೇ ನೀವು ಓದ್ತೀರಿ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಕೆಲಸ ಮಾಡೋ ಮೊದಲು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಏನ್ ಮಾಡುದಿಲ್ಲ, ಬೈಬಲ್ ಓದುದಿಲ್ಲ. ಯಾಕೆ? ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಒಂದು ಅಧ್ಯಾಯ ಒಂದು ಚಿಕ್ಕ ಚಾಪ್ಟರ್ ಅನ್ನು ಓದಿಕೊಂಡು ನಿಮ್ಮ ಕೆಲಸ ಮಾಡುವುದಾದರೆ ನಿಮ್ಮ ದೇವರಿಗೆ ಹಾನರ್ ಕೊಟ್ಟ ನಿಮಿತ್ತವಾಗಿ ಆ ದಿನದ ಕೆಲಸ, ಬಿಸ್ನೆಸ್, ಆ ದಿನದ ಎಲ್ಲ ಕಾರ್ಯ ದೇವರು ತೆಗೆದುಕೊಳ್ತಾರೆ. ಅಲ್ಲಿ ಅದರಿಂದ ಗೊತ್ತಾಗ್ತದೆ ನೀವು ದೇವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಎಂಬುದಾಗಿ, ದೇವರಿಗೆ ಎಷ್ಟು ಭಯಭಕ್ತಿ ಉಳ್ಳವರಾಗ್ತೀರಿ ಎಂಬುದಾಗಿ. ನನಗೆ ಆ ವರ್ಡ್ ನಡೆಸುವಂತದ್ದಾಗಿದೆ, ಆ ವರ್ಡ್ ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಅಂತ ತರುವಂತದ್ದಾಗಿದೆ. ಅಲ್ಲಿ ಯಾವುದು ಬ್ಲೆಸ್ಸಿಂಗ್ ತರ್ತದೆ ಅದನ್ನು ಬಿಡ್ತಾ ಇದ್ದೀವಿ ಅಂತ ನಾನು ಹೇಳ್ತೇನೆ. ನಾಳೆಯಿಂದಲೇ ಫಸ್ಟ್ ನೀವು ಎದ್ದ ಕೂಡಲೇ ಹೇಳ್ತೀರಿ ನಿಮ್ಮ ಕಿವಿಗೆ ಬರಬೇಕು. ಅದೇ ಬ್ರೇಕ್ಫಾಸ್ಟ್ ಆಗುವ ಮೊದಲು ನಾನೇನ್ ಮಾಡ್ತೇನೆ, ಬೈಬಲ್ ಓದ್ತೇನೆ. ನನ್ನಂತೆ ದೊಡ್ಡ ಕಾರ್ಯಗಳನ್ನು ಕಾಣ್ತೀನಿ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳುದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ. ಅದನ್ನೇ ನಾವು ಮರೆತು ಬಿಡ್ತೇವೆ. ನಾವಿಂದು ಪ್ರಾರ್ಥನೆ ಮಾಡಿದ್ದೇವಲ್ಲ, ಪ್ರಾರ್ಥನೆ ಬೇರೆ, ವಾಕ್ಯ ಬೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಎಲ್ಲರೂ ಸಹ ಮಾಡ್ತಾರೆ, ವಾಕ್ಯ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಇವತ್ತು ನೀವು ಒಂದು ವಾಕ್ಯ ಓದಿಕೊಂಡು ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿ ನೋಡ್ರಿ, ದೇವರು ಯಾವ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ನೋಡ್ರಿ. ನನ್ನಂತೆ ನಮ್ಮ ದೇವರು ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. 112 ಕೀರ್ತನೆ ಹೇಳ್ತದೆ, 1ನೇ ವಾಕ್ಯ, ಯಾವ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾನೆ ಅವನು ಧನ್ಯನು. ಅವನಿಗೆ ಕೆಟ್ಟ ಸುದ್ದಿಯ ಕೆಟ್ಟ ಸುದ್ದಿಯ ನನಗೆ ಭಯ ಇಲ್ಲ. ಯಾಕೆ? ನಾನು ದೇವರಿಗೆ ಭಯ ಪಡ್ತೇನೆ. ನಾನು ಭಯ ಪಡ್ತೇನೆ ದೇವರಿಗೆ. ಎಲ್ಲರ ಗುಣದ ಬಗ್ಗೆ ಭಯ ಉಂಟು, ದೇವರ ಬಗ್ಗೆ ಭಯ ಇಲ್ಲ. ಶಿಷ್ಯರ ಸಮುದ್ರದಲ್ಲಿ ಏನು ಬಿರುಗಾಳಿ ಬರುವಾಗ ಯೇಸು ಬಂದ, ಆಗ ಏನ್ ಹೇಳಿದ ಯೇಸು? ಭೂತ ಭೂತ ಅಂತ ಭಯಪಟ್ಟಿರುತ್ತೆ. ಹಾಗಾದ್ರೆ ಶಿಷ್ಯರಿಗೆ ಏನ್ ಭಯಪಟ್ಟಿದ್ದಾರೆ? ಅಂದ್ರೆ ಶಿಷ್ಯರು ಯಾರನ್ನು ತಿಳ್ಕೊಳ್ಳಿಲ್ಲ, ಯೇಸು ತಿಳ್ಕೊಳ್ಳಿಲ್ಲ. ನಾವು ತಿಳಿದುಕೊಳ್ಳುವ, ಅವರ ಮಕ್ಕಳು ನಾವು ತಿಳಿದುಕೊಳ್ಳುವ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ನೋಡಿ, ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಮತ್ತೆ ವಾಕ್ಯ ಪಾಪಿಗಳೇ ನೋಡಿ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಅಲ್ಲಿ ಏನ್ ಬರ್ತದೆ? ಎಷ್ಟು ವಾಕ್ಯ? ಎರಡು ಮನಸ್ಸು ಇರಬಾರ್ದು. ನಮಗೆ ಎಷ್ಟು ಮನಸ್ಸು ಇರ್ಬೋದು? ಒಂದೇ ಮನಸ್ಸು. ಅಲ್ಲಿ ನಾನು ಬೈಬಲ್ ಓದದೆ ನನ್ನ ದಿನಚರಿ ಪ್ರಾರಂಭ ಮಾಡುವುದಿಲ್ಲ. ಒಂದು ಡಿಸಿಷನ್ ತಗೊಳ್ಳಿದ್ರು, ಡಿಸಿಷನ್ ತಗೊಳ್ತೇನೆ. ಬೈಬಲ್ ಓದದೆ ನಾನು ಬ್ರೇಕ್ಫಾಸ್ಟ್ ತಗೊಳ್ಳೋದಿಲ್ಲ. ಹೇಳ್ರಿ, ಪ್ರೈಸ್ ದಿ ಲಾರ್ಡ್. ನನ್ನಲ್ಲಿ ದೊಡ್ಡ ಬ್ಲೆಸ್ಸಿಂಗ್ ಆಗಿದೆ, ಅವರು ಮಾಡಿಕೊಡಿಸ್ತಾರೆ. ನಿಮ್ಮ ಕೈಗಳನ್ನು ಶುಚಿ ಮಾಡಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಂಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ಆಗ ಆತನು ನಿಮ್ಮನ್ನು ಏನ್ ಮಾಡ್ತಾರಂತೆ? ಮೇಲಕ್ಕೆ ತರ್ತಾರಂತೆ. ಅಲ್ಲಿ ಎಷ್ಟೇ ಮೇಲಕ್ಕೆ ಹೋಗ್ಲಿಕ್ಕೆ ಆಸೆ ಉಂಟು. ಹಲ್ಲೆಲೂಯಾ. ಇವತ್ತು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವ, ಹಲ್ಲೆಲೂಯಾ, ದೇವರಿಗೆ ಭಯಪಡುವ. ಆತ ನಮ್ಮ ಮೇಲಕ್ಕೆ ತಂದಾನೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ನೀವು ಹೋಗುವ ಮಾರ್ಗದಲ್ಲಿ ಎಂತದೇ ಕಣ್ಣು ಮುಳ್ಳಿದ್ರು ಅದು ದೇವರು ತೆಗೆದುಹಾಕ್ತಾನೆ. ಯಾಕಂದ್ರೆ ದೇವರಿಗೆ ಗೊತ್ತು ನಿನ್ನನ್ನು ಉನ್ನತವಾಗಿ ಇಡಬೇಕೆಂಬುದಾಗಿ, ದೇವರಿಗೆ ಆಸೆ ಉಂಟು ನಿನ್ನ ಜೀವಿತದಲ್ಲಿ ಆಶೀರ್ವಾದ ತರಬೇಕು ಎಂಬುದಾಗಿ. ದೇವರ ಆಸೆ ನಿನ್ನ ಆಸೆಯಾಗಿದೆ. ಹಲ್ಲೆಲೂಯಾ. ನಾವು ಸಾಧಾರಣವಾಗಿ ಇವತ್ತು ಎಲ್ಲ ಕಡೆ ಪ್ರೀಚ್ ಕೇಳ್ತಾ ಇದ್ದೇವೆ ಏನಂದ್ರೆ ಫಿನಿಶ್ ವರ್ಕ್. ಹೌದಾ? ದೇವರ ಫಿನಿಶ್ ಕೆಲಸ. ಹೌದಾ? ಪ್ರೇಸ್. ಹೌದಲ್ಲ? ದೇವರು ಮಾಡಿದ್ದಾನೆ ಎಂಬುದಾಗಿ ಹೇಳ್ತೇವೆ. ನಾವು ಮಾಡಲಿಕ್ಕೆ ಅಗತ್ಯ ಇಲ್ಲ ಎಂಬುದಾಗಿ ಎಲ್ಲರೂ ಕೇಳ್ತೇವೆ. ಆದ್ರೆ ಹೊಸ ಒಡಂಬಡಿಕೆಗೆ ಸಹ ಬರುವಾಗ ನೀವು ದೇವರ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪೌಲ ಹೇಳುವ ಮಾತುಗಳಲ್ಲಿ ಬರೆಯಲ್ಪಟ್ಟಿದೆ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. ಅಲ್ಲಿ ನೋಡಿ, ಹೀಗಿರುವಲ್ಲಿ ನನ್ನ ಪ್ರಿಯರೇ, ಈಗಲೂ ಕೇಳಿರಿ, ನಾನು ನಿಮ್ಮಲ್ಲಿ ಇರುವಾಗ ಮಾತ್ರವಲ್ಲ, ನೀವು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ಏನಂತೆ? ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ ಅಂತೆ. ಯೇಸು ದೇವರು ನಮಗೆ
ರಕ್ಷಣೆ ಕೊಟ್ಟದ್ದು ನಿಜ, ಅದು ಉಳಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸಾಧಿಸಿಕೊಳ್ಬೇಕಂತೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ಒಂದು ವಾಕ್ಯ ಸತ್ಯವಾಗಿ ಹೇಳ್ತೇನೆ, ಆ ರಕ್ಷಣೆಯನ್ನು ಬಿಡದೆ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಇವತ್ತು ಎರಡು ವಾಕ್ಯಗಳನ್ನು ನಾನು ಹೊಸ ಒಡಂಬಡಿಕೆಯಲ್ಲಿ ಕೊಡ್ತೇನೆ. ನಾನು 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. 2 Corinthians chapter 7 verses 1. ನೋಡಿ, ಶರೀರಾತ್ಮದ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಏನಂತೆ ಪವಿತ್ರಾತ್ಮನನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡಿ, ಅಲ್ಲಿ ಎಫರ್ಟ್ ಹಾಕಿ ಹೇಳ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ಪ್ರಯತ್ನಿಸಬೇಕು. ಅಲ್ಲಿ ನಾವು ಪ್ರಯತ್ನಿಸ್ತೇವೆ. ನಾವು ನಮಗೆ ಆಗತ್ತಲ್ಲಿ ಇವತ್ತು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಫರ್ಟ್ ಹಾಕ್ಬೇಕು. ಹಲ್ಲೆಲೂಯಾ. ಎಫರ್ಟ್ ಹಾಕಿದ್ರೆ ಯಾರು ಸಹಾಯ ಮಾಡ್ತಾರೆ? ಎಷ್ಟು ಜನ ಇದ್ರೆ ದೇವರು ಸಹಾಯ ಮಾಡ್ತಾರೆ. ನೀವು ಒಂದು ಹೆಜ್ಜೆ ಇಟ್ಟರೆ ದೇವರು ಎಷ್ಟು ಹೆಜ್ಜೆ ಇಡ್ತಾರೆ? 2 ಹೆಜ್ಜೆ ಇಡ್ತಾರೆ. ನಾವು ನಂಬ್ತೇವೆ. ಹಲ್ಲೆಲೂಯಾ. ದೇವರ ಭಯ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ದೇವರನ್ನು ತಿಳಿಯುವ ರೀತಿಯಲ್ಲಿ ದಾವೀದನು ದೇವರಿಗೆ ಭಯಪಟ್ಟ. ಅವನು ದೇವರಿಗೆ ಭಯಪಟ್ಟದ್ರಿಂದ ಅವನ ಅಂತ್ಯಸ್ಥಿತಿ ಹೇಗೆ ಆಯಿತು? ಅವನು ಬಹು ವರ್ಷ ಘನವಂತನಾಗಿ ಬಾಳಿದನಂತ ಬೈಬಲ್ ಹೇಳ್ತದೆ. ಯಾರೆಲ್ಲ ದೇವರಲ್ಲಿ ಭಯಭಕ್ತಿ ಉಳ್ಳವರು ಅವರ ಅಂತ್ಯಸ್ಥಿತಿ ಎಂಬುದನ್ನ ದೇವರು ಟಾಪ್ ಆಗಿದ್ದಾನೆ. ಎಷ್ಟು ಹೇಳ್ತೀರಿ? ನನ್ನ ಜೀವಿತ ಸಹ ಅದೇ ರೀತಿ ದೇವರು ಕೊಂಡು ಹೋಗ್ತಾನೆ. ನನ್ನಂತೆ ನಿನಗೆ ಯಾವ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಅಲ್ಲಿ ನೋಡಿ, ಸೊಲೊಮೋನನು ಈ ಒಂದು ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವೆಂಬುದಾಗಿ ಬರೆದ. ಆದ್ರೆ ಅವನ ಜೀವಿತದಲ್ಲಿ ಅವನು ಏನ್ ಮಾಡಿದ? ದೇವರಿಗೆ ಜ್ಞಾನ ಕೊಟ್ಟಲ್ಲ. ಜ್ಞಾನ ಕೊಟ್ಟ ಮೇಲೆ ಅವನು ಏನು ಮಾಡಿದ ಗೊತ್ತಿಲ್ಲ, ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ. ಹೌದು, ಅವನು ಅನೇಕರನ್ನು ಮದುವೆ ಆದ. ಅವನು ಅದರಲ್ಲಿ ಹೆಚ್ಚು ಕೆಲವರು ಯಾರು? ಅನ್ಯರು ಬರುವಾಗ ಅವ್ರು ಏನ್ ಮಾಡಿದ್ರು? ಮನೆಗೆ ಎಂತ ತಂದ್ರು? ದೇವತೆಗಳನ್ನು ತಂದ್ರು, ಮೂರ್ತಿಗಳನ್ನೆಲ್ಲ ತಂದ್ರು. ಹೌದು, ಮೂರ್ತಿಗಳೆಲ್ಲ ತಂದ ಮೇಲೆ ಏನಾಯ್ತು? ಅಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು. ಆಮೇಲೆ ಇವನು ಏನ್ ಮಾಡಿದ್ರು? ಆಚೆ ತಿರುಗಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಅದಕ್ಕೆ ದೇವರು ವಾಕ್ಯ ಹೇಳ್ತಿದೆ. ಆದ್ರೆ ಕೊನೆಗೆ ಅವರು ಪ್ರಸಂಗಿ ಬರೀತಾರೆ. ಅಲ್ಲಿ ಎಕ್ಲೀಷಿಯಸ್ ಚಾಪ್ಟರ್ 12 verse 13 ಅಲ್ಲಿ ನೋಡ್ರಿ, ಅವ್ರು ಕೊನೆಯ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯ, ಎಕ್ಲೀಷಿಯಸ್ ಚಾಪ್ಟರ್ 12 verse 13. ಅಲ್ಲಿ ನೋಡಿ, ಅವರು ಕೊನೆಯದಾಗಿ ಅವರು ಎಲ್ಲ ಸುಖವನ್ನು ಅನುಭವಿಸಿದ ನಂತರ, ಎಲ್ಲ ಜೀವಿತದಲ್ಲಿ ಎಲ್ಲವನ್ನು ಸತ್ಯವನ್ನು ತಿಳಿದುಕೊಂಡ ನಂತರ ಕೊನೆಯ ಬಾರಿ ಅವರು ಹೇಳುವ ಮಾತು ಏನ್ ಹೇಳ್ತಾರೆ? ವಿಷಯ ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವು ಒಂದು ಕೊನೆಯ ಸ್ಟೇಟ್ಮೆಂಟ್ ಅವರು ಬಂದರು. ಏನ್ ಬರ್ತದೆ ಅಂತ ಹೇಳಿದ್ರೆ, ನಾವು ಯಾರಿಗೆ ಭಯಪಡ್ಬೇಕಂತೆ? ದೇವರಿಗೆ ಭಯಪಟ್ಟು ಜೀವಿಸಬೇಕಂತೆ. ಎಷ್ಟು ಜನ ಹೇಳ್ತೀರಿ? ನಾನು ಮನುಷ್ಯರಿಗೆ ಇವತ್ತಿನಿಂದ ಭಯಪಡುವುದಿಲ್ಲ, ನಾನು ದೇವರಿಗೆ ಭಯಪಡ್ತೇನೆ. ಹಲ್ಲೆಲೂಯಾ. ಕೀರ್ತನೆ ಎಲ್ಲ ದಾವೀದ ಬರೀತಾರೆ. ಏನ್ ಮಾಡ್ತಾರೆ? ಮನುಷ್ಯರಿಗೆ ನಾನು ಭಯಪಡುವುದಿಲ್ಲ, ನಾನು ಮನುಷ್ಯರಿಗೆ ನಾನು ಭಯಪಡುವುದಿಲ್ಲ. ಯಾರಿಗೆ ಭಯಪಡಬೇಕು? ದೇವರಿಗೆ ಭಯಪಡಬೇಕು. ನಾನು ಇವತ್ತು ಏನ್ ಹೇಳ್ತೇನೆ ಪ್ರಿಯರೇ? ದೇವರಿಗೆ ರೆಸ್ಪೆಕ್ಟ್ ಕೊಡ್ರಿ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ರಿ, ದೇವರ ಸೇವಕರಿಗೆ ರೆಸ್ಪೆಕ್ಟ್ ಕೊಡ್ರಿ. ನಾನು ಹೇಳ್ತೇನೆ, ದೇವರು ಕೆಲವೊಂದು ವಿಷಯ ಸಹಿಸುವುದಿಲ್ಲ. ಹಲ್ಲೆಲೂಯಾ. ದೇವರನ್ನು ನಾವು ಹಾನರ್ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆ? ದೇವರಿಗೆ ನಾವು ಹಾನರ್ ಮಾಡಬೇಕು. ದೇವರ ಮಕ್ಕಳನ್ನು ಹಾನರ್ ಮಾಡ್ರಿ. ಹಲ್ಲೆಲೂಯಾ. ನಿಮಗೆ ಅದು ದೊಡ್ಡ ಆಶೀರ್ವಾದ. ದೇವರ ಸೇವಕರನ್ನು ಹಾನರ್ ಮಾಡಿ, ದೊಡ್ಡ ಆಶೀರ್ವಾದ. ನೀವು ಗೌರವಿಸುವುದಾದರೆ ನಿಮಗೆ ದೇವರು ಗೌರವ ಕೊಡ್ತಾರೆ. ಅದಕ್ಕೆ ನನ್ನನ್ನು ಸನ್ಮಾನಿಸುವ ನಾನು ಸನ್ಮಾನಿಸ್ತೇನೆ. ಅಲ್ಲಿ ದೇವರಿಗೆ ಹಾನರ್ ಕೊಡ್ರಿ. ಇವತ್ತು ನಾನು ಹೇಳ್ತೇನೆ, ಪ್ರಾರ್ಥನೆಗೆ ದೇವರಿಗೆ ಸಮಯ ಕೊಡ್ರಿ, ವಾಕ್ಯಕ್ಕೆ ಸಮಯ ಕೊಡ್ರಿ. ನಾನು ಹೇಳ್ತೇನೆ, ದೇವರ ಆಲಯಕ್ಕೆ ಸರಿಯಾಗಿ ಬನ್ರಿ, ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ನಾನು ಹೇಳ್ತೇನೆ, ದೇವರು ನೀವು ಏನ್ ಮಾಡ್ತೀರಲ್ಲ ಅದಕ್ಕೆ ಸಾಲಗಾರನಾಗಿ ಇರುವುದಿಲ್ಲ, ಸಂಬಳ ಕೊಡುವುದಿಲ್ಲ ಯಾರಿಗೆ ಸಹ. ಆದ್ರೆ ಇವರಿಗೆ ಸಂಬಳ ಪರಲೋಕ ಕೊಡ್ತಾರೆ. ಅಲ್ಲಿ ಪರಲೋಕದ ಬಹುಮಾನ ಅದು ಶ್ರೇಷ್ಠವಾದದ್ದಾಗಿದೆ. ಹಲ್ಲೆಲೂಯಾ. ನನ್ನ ಪರವಾಗಿ ನಂಬ್ತೀನಿ. ಇವತ್ತು ನನ್ನ ಮಕ್ಕಳಿಗೋಸ್ಕರ ಸ್ತೋತ್ರ ಇರ್ತಾರೆ. ಆ ಮಕ್ಕಳ ಸೇವೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರನ್ನು ದೇವರು ಮುಂದೊಂದಿಗೆ ನಡೆಸ್ತಾರೆ. ಹಲ್ಲೆಲೂಯಾ. ನಾವು ದೇವರಿಗೆ ಏನೇ ಮಾಡಿದ್ರು ಸಹ ಅದಕ್ಕೊಂದು ಪ್ರತಿಫಲ ಇದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಬಿಡಿರಿ, ನಾನೇ ದೇವರು, ನಾನೇ ಲೋಕದ ಸರ್ವಾಧಿಪತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಒಂದು ಸರ್ವಾಧಿಪತಿಯನ್ನು
ನಾವು ರೆಸ್ಪೆಕ್ಟ್ ಮಾಡುವ, ಆತನಿಗೆ ಭಯಪಡುವ, ನನ್ನಂತೆ ಆತನನ್ನು ಇವತ್ತು ತಿಳಿದುಕೊಳ್ಳುವ, ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವಾಗ ದೇವರು ನಮ್ಮನ್ನು ಉನ್ನತವಾದ ಪದವಿಗೆ ಎತ್ತುತ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾನು ನಂಬ್ತೇನೆ ನಿಮ್ಮ ಚರಿತ್ರೆ ಬದಲಾಗುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾನು ಹೇಳಿದ್ದು ದೀನಭಾವ ಉಳ್ಳವರಾಗಿರಬೇಕು. ಎರಡನೇದಾಗಿ ದೇವರಿಗೆ ಭಯ ಪಡಬೇಕು. ಭಯ ಪಟ್ಟರೆ ಏನೆಲ್ಲ ಸಿಗ್ತದೆ? ಸಂಪತ್ತು, ಗೌರವ, ಜೀವ ಇದು ಕೊಟ್ಟು ದೇವರು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಯಾವ ಕೊರತೆ ಆಗದಾಗ ದೇವರು ಕಾಪಾಡ್ತಾನೆ. ನಿಮ್ಮ ಸುತ್ತಲೂ ಯಾರನ್ನು ಕಳಿಸ್ತಾನೆ? ದೇವದೂತರನ್ನು ಕಾವಲಾಗಿಟ್ಟು ಕಾಪಾಡ್ತಾನೆ. ನಿಮಗೆ ಕೆಟ್ಟ ಸುದ್ದಿಯ ಭಯವೇ ಇರುವುದಿಲ್ಲ. ಹೀಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಅಂತ ಇದ್ದೇವೆ? ಹಲ್ಲೆಲೂಯಾ. ನಾವು ನಿಜವಾಗಿ ದೇವರಲ್ಲಿ ಭಯಪಡ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ. ನಾವು ದೇವರ ಬಗ್ಗೆ ಎಷ್ಟು ಆಸಕ್ತರಾಗಿದ್ದೇವೆ ಪ್ರಿಯರೇ? 91ನೇ ಕೀರ್ತನೆ 14ನೇ ವಾಕ್ಯ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸ್ತೇನೆ. ಇವತ್ತು ಎಷ್ಟು ಜನ ದೇವರ ಬಗ್ಗೆ ಆಸಕ್ತರಾಗಿದ್ದೇವೆ? ವಾಕ್ಯ ಕೇಳಲಿಕ್ಕೆ ಎಷ್ಟು ಜನ ಆಸಕ್ತಿ ಉಳ್ಳವರಾಗಿದ್ದೀರಿ? ಹಲ್ಲೆಲೂಯಾ. ಒಂದು ತಂದೆ ಮಕ್ಕಳ ಶಬ್ದ ಕೇಳುವಾಗ ಸಂತೋಷ ಪಡ್ತಾ ಇದ್ದಾನೆ. ಇವತ್ತು ನಮ್ಮ ಶಬ್ದ ದೇವರ ಕೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದಾನೆ. ಸತ್ಯವೇದ ದಿನವೆಲ್ಲ ಕರೆದಿದ್ದು ನಾನು ಎಂಬುದಾಗಿ, ಆದರೆ ನನ್ನ ಕಡೆಗೆ ನನ್ನ ಮಕ್ಕಳು ನೋಡಲೇ ಇಲ್ಲ ಎಂಬುದಾಗಿ ದೇವರು ದುಃಖ ತೋಡ್ತಾ ಇದ್ದಾರೆ. ಇವತ್ತು ನಾವು ಆತನ ಕಡೆಗೆ ತಿರುಗುವ ಪ್ರಿಯರೇ, ಆತನ ಹೇಳುವ ದೇವರೇ, ನಾನು ನಿನ್ನನ್ನು ಆನರ್ ಮಾಡ್ತೇನೆ ಸ್ವಾಮಿ. ನನ್ನ ಶರೀರದಲ್ಲಿ ನಿನ್ನನ್ನು ಆನರ್ ಮಾಡ್ತೇನೆ ಸ್ವಾಮಿ. ನನ್ನ ಕೆಲಸದಲ್ಲಿ ನಿನ್ನನ್ನು ಆನರ್ ಮಾಡ್ತೇನೆ ಸ್ವಾಮಿ. ನನ್ನ ಕುಟುಂಬದಲ್ಲಿ ನಾನು ನಿನ್ನನ್ನು ಆನರ್ ಮಾಡ್ತೇನೆ ಸ್ವಾಮಿ. ದೇವರು ಇವತ್ತು ನಿನಗೆ ವಿರುದ್ಧವಾಗಿ ಏನೇ ಮಾಡಿದ್ರೆ ನಾನು ನಿನ್ನ ಕ್ಷಮೆ ಕೇಳಿ ತಿರುಗಿ ನಿನ್ನ ಬಳಿಗೆ ಓಡಿ ಬರುತ್ತೇನೆ. ನನ್ನ ಆಸೆ ನನ್ನ ಮಯಕೆ ನಿನ್ನ ನಾಮವ ಮೇಲೆ ಎಷ್ಟು ಜನ ಇವತ್ತು ಆತ್ಮದಿಂದ ಹೇಳ್ತೀರಿ? ಹಿಂದೆ ಹೋದೆ, ಮನುಷ್ಯನನ್ನು ಸನ್ಮಾನಿಸಿದೆ, ಆದರೆ ಅದೇ ಮನುಷ್ಯ ನನ್ನ ಕೈ ಬಿಟ್ಟಿದ್ದಾನೆ. ಅದೇ ಮನುಷ್ಯ ನಾನು ಯಾರು ಎಂಬುದಾಗಿ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ನಾನು ಹೇಳ್ತೇನೆ, ಯೇಸಪ್ಪ ನಿನ್ನ ನೋಡಿ ಬಾರೆ ಮುಖ ಹಾಕುವುದೇ ಇಲ್ಲ. ಯೇಸಪ್ಪ ನಿನ್ನನ್ನು ತಿರಸ್ಕಾರ ಮಾಡುವುದೇ ಇಲ್ಲ. ಆತನೇ ಒಂದು ನಿನ್ನನ್ನು ಪ್ರೀತಿಯಿಂದ ಕರೀತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವಿತವನ್ನು ತಿರುಗಿ ಕಟ್ಟುತ್ತೇನೆ, ನಿನ್ನ ಜೀವಿತವನ್ನು ತಿರುಗಿ ರೂಪಿಸುತ್ತೇನೆ.
ನಿನ್ನ ಭಯವನ್ನು ನಾನು ತೆಗೆದುಹಾಕ್ತೇನೆ. ನನ್ನ ಬಳಿಗೆ ಹೋಗಿ ಬಾ. ನನ್ನ ಹಸ್ತದ ಕೆಳಗೆ ನಿನ್ನನ್ನು ನಾನು ಒದಗಿಸ್ತೇನೆ. ನಿನಗೆ ಯಾವ ಭಯವಿಲ್ಲದಾಗಿ ನಾನು ಮಾಡುತ್ತೇನೆ. ನನಗೆ ಸನ್ಮಾನಿಸು. ನಾನೇ ನಿನ್ನ ದೇವರು. ನಾನು ನಿನಗೆ ಸಹಾಯ ಮಾಡುತ್ತೇನೆ. ಎಷ್ಟು ಜನಕ್ಕೆ ದೇವರೇ ನಿನ್ನ ಬಳಿಗೆ ಬರ್ತೇನೆ. ನನಗೆ ನೀನು ಬೇಕು ಸ್ವಾಮಿ. ನನಗೆ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ. ನಾನು ನಿನಗೆ ಒಪ್ಪಿಸಿಕೊಳ್ತೇನೆ ದೇವರೇ. ನನಗೆ ನನ್ನನ್ನು ಸಮರ್ಪಿಸುವಾಗ ನನ್ನ ಸಮರ್ಪಣೆಯಲ್ಲಿ ದೃಢ ನಿಲ್ಲಲಿಕ್ಕೆ ನನಗೆ ಸಹಾಯ ಮಾಡು. ನಾನು ನಿನಗೆ ಗೌರವ ಕೊಡಲಿಕ್ಕೆ ಸಹಾಯ ಮಾಡು. ನಾನು ಪ್ರತಿದಿನ ಪ್ರತಿ ಕ್ಷಣ ನಿನ್ನನ್ನು ಬಯಸ್ತಿರ್ತೇನೆ ದೇವರೇ. ನನ್ನ ಇಚ್ಛೆಯನ್ನು ಪೂರೈಸಿ ನನಗೆ ದೇವರ ವಾಕ್ಯ ನಿನ್ನ ಆದಾಯದಿಂದಲೂ ನಿನ್ನ ಪ್ರಥಮ ಸಂಬಳದಿಂದಲೂ ದೇವರನ್ನು ಸನ್ಮಾನಿಸುವಾಗ ನಿನ್ನ ದಿನವೆಲ್ಲ ದೇವರು ಸುಕ್ಷೇಮವನ್ನು ಕೊಡುತ್ತಾರೆ. ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ ಅಂತ ವಾಕ್ಯ ಹೇಳ್ತದೆ ಪ್ರಿಯರೇ. ತಂದೆ ತಾಯಿಗೆ ಕೊಡುವ ಗೌರವ ಕೊಡಲೇಬೇಕು. ಸತ್ಯವೇದ ಹೇಗೆ ಹೇಳ್ತದೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದೆ ನಿನಗೆ ಬಹುಕಾಲ ಬದುಕಿ ವೃದ್ಧಿಯಾಗುತ್ತೆ ಎಂಬುದಾಗಿ. ಇದು ದೇವರ ನಿಯಮ ಪ್ರಿಯರೇ. ದೇವರ ನಿಯಮದಲ್ಲಿ ನಂಬಿಗಸ್ತರಾಗಿದ್ದಾರೆ. ನಿನಗೆ ವಿರುದ್ಧವಾಗಿ ಯಾರು ಏನು ಮಾಡಿದ್ರು ಸಹ ನೀನು ಇವತ್ತು ಶ್ರಮಿಸು. ದೇವರ ಕಡೆಗೆ ತಿರುಗಿ ಹೇಳು, ದೇವರ ನಿನ್ನನ್ನು ಆಧಾರ ಮಾಡ್ತೇನೆ ಸ್ವಾಮಿ. ನಿನ್ನ ವಾಕ್ಯವನ್ನು ನಾನು ಆಧಾರ ಮಾಡ್ತೇನೆ ಸ್ವಾಮಿ. ನನಗೆ ಸಹಾಯ ಮಾಡು. ನನ್ನ ಬಲಹೀನನಾದರೆ ನನ್ನ ಬಲಹೀನತೆ ತೆಗೆದಾಕು ಎಂಬುದಾಗಿ ನಿಮ್ಮ ಪ್ರತಿಯೊಂದು ಬಲಹೀನತೆಯನ್ನು ಬಿಟ್ಟು ಹೋಗ್ತಾನೆ. ನಿಮ್ಮನ್ನು ದೇವರು ಆಧಾರ ಮಾಡ್ತಾನೆ. ನಿಮಗೆ ದೇವರು ಸಂಪತ್ತು ಕೊಡ್ತಾನೆ. ನಿಮಗೆ ದೇವರು ಜೀವ ಕೊಡ್ತಾನೆ ಎಂಬುದಾಗಿ ಇವತ್ತು ಪ್ರೋತ್ಸಾಹ ಕೇಳಿದ ಪ್ರಕಾರ ನೀವು ದೀನ ಭಾವದಿಂದ ದೇವರ ಬಳಿಗೆ ಬರುವಾಗ ನಿಮ್ಮನ್ನು ತಲೆ ಎತ್ತುವಂತೆ ದೇವರು ಮಾಡುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ ಅಪ್ಪ. ಇವರ ಜೀವಿತದಲ್ಲಿ ಅಭಿವೃದ್ಧಿಗಳು ಬರಲಿ ಸ್ವಾಮಿ. ಇವರ ಜೀವಿತದಲ್ಲಿ ಏಳಿಗೆಯನ್ನು ಕಾಣಲಿ ಸ್ವಾಮಿ. ದೇವರೇ, ಇವತ್ತಿನಿಂದ ಕರ್ತನೇ ಇವರು ಆಧಾರ ಮಾಡುವಂತೆ ಇವರನ್ನು ಬಲಪಡಿಸು. ಇವನು ತೆಗೆದ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಹಾಯ ಮಾಡು ಕರ್ತನೇ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಇವರೆಲ್ಲ ಬಿಸಿನೆಸ್ ಆಶೀರ್ವಾದವಾಗಲಿ. ಇವರ ಕೆಲಸ ಪ್ಲಸ್ ಆಗಲಿ ಕರ್ತನೇ. ಇವರ ಮಕ್ಕಳು ಆಶೀರ್ವಾದವಾಗಲಿ ಕರ್ತನೇ. ಇವರ ತಲೆಮಾರು ಆಶೀರ್ವಾದವಾಗಲಿ ಕರ್ತನೇ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ನಮ್ಮ ಎರಡು ಸಭೆಗಳನ್ನು ನಿನ್ನ ಕರಗಳಿಗೆ ಕೊಡ್ತೇವೆ. ನೀನು ಮಾತ್ರ ಪ್ರಾರ್ಥನೆ ಕೇಳಲಿಕ್ಕೆ ಸ್ತೋತ್ರಪ್ಪ. ನನ್ನ ಮಾನವವಾಗಿ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಾಯಿಯೇ. ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದ ಪಡೆದುಕೊಳ್ಳು. ಆಶೀರ್ವಾದ ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯದ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದಲ್ಲಿ ನಂಬಿಗಸ್ತರದಿಂದ ಕ್ರಿಸ್ತನೇ ಆಜ್ಞೆ ಬರೆದ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಗತ್ತದ ದೇವರೇ, 3 ಬಾರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.